ಬಾಲಕಿಯರಿಗೆ ಪದಕದ ಹಾರಗಳನ್ನು ಕೊಟ್ಟು ಕಳುಹಿಸಿ. ಆಗಬಹುದು ಮಹಾಪ್ರಭು. ಬೆಳಕಿಗೆ ಪರಮ ಪೂಜ್ಯ ಆಚಾರ್ಯರೇ, ಕುರುವೃತ್ತರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರುಗಳು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರಣಿ ಬುದ್ಧಿಯು ಇಲ್ಲಿ ನಿರ್ಣಯವಾಗಬೇಕಾಗಿರುವುದರಿಂದ ನಿಮ್ಮಗಳ ಮುಂದಿರುವ ಪ್ರಶ್ನೆಯನ್ನು ಅನುಗ್ರಹಿಸಿ ಕೇಳಿರಿ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದಿದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯನ್ನು ಕೇಳಿರಿ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ವ್ಯಕ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದನ್ನು ನೀವೇ ನಿರ್ಧರಿಸಬೇಕು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮಗಳ ಮೇಲಿರುವ ದೇವೇಶವನ್ನು ಮರೆತು ನಿಮ್ಮಗಳೇ ಭಿಕ್ಷೆ ಬೇಡಲು ಇಚ್ಛರಿದ್ದರೆ ಅವರೊಡನೆ ನನ್ನ ಅಭಿಮತವೂ ಇದೆ. ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಕೇಳಲು ಕೌರವ ಪರಮಾತ್ಮನ ನುಡಿಯ ಹೇಳೋ ಕೇಳಲು ಕೌರವ. ಹೇಳೋ ಕೇಳಲು ಕೌರವ ಪರಮಾತ್ಮನ ನುಡಿಯ
ತಮ್ಮ ಆಗಮನದಿಂದ ಬಹಳ ಸಂತೋಷವಾಯಿತು. ಆಚಾರ್ಯರೇ, ನಿಮ್ಮ ಪೀಠವನ್ನು ಅಲಂಕರಿಸಿ. ಸ್ಥಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಸಂಧಿಗೆ ಇದು ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಪಾಂಡವರಿಗೂ ಅಷ್ಟೇ ಅಧಿಕಾರವಿದೆ. ಶ್ರೀಕೃಷ್ಣನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ ವತ್ಸ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಬೇಡ ಬೇಡ ಕೌರವೇಂದ್ರ, ದುಡುಕಬೇಡ ಕೌರವ. ಬೇಡ ಬೇಡ ಕೌರವೇಂದ್ರ, ದುಡುಕಬೇಡ ಕೌರವ. ಕೊಡನೆ ರಾಜ್ಯವ ಪಾಂಡವರಿಗೆ, ಕೊಡನೆ ರಾಜ್ಯವ ಪಾಂಡವರಿಗೆ, ಕೊಡನೆ ರಾಜ್ಯವ ಪಾಂಡವರಿಗೆ. ದಾಯಾದಿಗಳು ಸುಖದಿ ಬಾಳಿರೆ, ದಾಯಾದಿಗಳು ಸುಖದಿ ಬಾಳಿರೆ. ಬೇಡ ಬೇಡ ಕೌರವೇಂದ್ರ, ದುಡುಕಬೇಡ ಕೌರವ, ದುಡುಕಬೇಡ ಕೌರವ, ದುಡುಕಬೇಡ ಕೌರವ. ದುರ್ಯೋಧನ, ಯಾರು? ಯಾರದು? ಓ, ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡುವುದು? ನಿನ್ನಂತಹವರು ಹೀಗೆ ಕೆಡುವವರನ್ನು ನೋಡಿದರೆ ಬಾಳು ಬದುಕು ಎಂದು ಹೇಳುವುದು ನಮ್ಮಂತ ಹಿರಿಯವರ ಕರ್ತವ್ಯವಾಗಿದೆ. ನೋಡು ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿಗಿಂತಲೂ, ದ್ರೋಣಾಚಾರ್ಯರಿಗಿಂತಲೂ, ಭೀಷ್ಮಾಚಾರ್ಯರಿಗಿಂತಲೂ ನಾನು ಶಕ್ತನಲ್ಲ. ದುರ್ಯೋಧನ, ಇಡೀ ಸಮಸ್ತ ರಾಜ್ಯವನ್ನೇ ನೀನೇ ಆಳು. ನಿನಗೆ ಇಚ್ಛೆ ಬಂದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಅವರು ಅದರಲ್ಲೇ ತೃಪ್ತಿ ಪಡುವರು. ಚಿಕ್ಕಪ್ಪ, ಪಾಂಡವರಿಗೇಕೆ ಈ ಮಾತನ್ನು ಹೇಳಬಾರದು? ಕೃಷ್ಣನಿಗೂ ನಮ್ಮ ತಂದೆಗೂ ನನ್ನಲ್ಲಿ ಮಾತ್ರ ದೋಷ ಕಾಣುತ್ತಿರುವುದು. ಇದು ಯುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ. ದುರ್ಯೋಧನ, ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ವಿಚಾರ ಮಾಡು ಕೌರವೇಶ್ವರ. ಏನಂದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುರಾಭಿಮಾನವೇ? ಹಾಗಲ್ಲ, ಕೇಳು. ಈ ದುರ್ಯೋಧನನನ್ನು ಸದೆಬಡಿಯಬೇಕೆಂದಲ್ಲವೇ ಆ ನಿನ್ನ ಬಂಡಿ ಬಂಡಿ ಅನ್ನವನ್ನುವ ಬಂಡ ಭೀಮ. ಅದು ದುರಾಗ್ರಹ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಮಾಡಿ ನಿನ್ನನ್ನೇ ದೇವರೆಂದು ಆರಾಧಿಸುತ್ತಿರುವಲ್ಲವೇ ಆ ಮೂಢ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಅಣಕವಾಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ನಾವೇ ಪ್ರಬಲರು, ನಾವೇ ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಹೇಳಿ ಪಾಂಡವರು. ಅದು ದುರಾಭಿಮಾನ. ಸಾಕು ಮಾಡು ನಿನ್ನವರ ಪರಾಕ್ರಮವನ್ನು. ಶಸ್ತ್ರೋಸ್ತ್ರಗಳು ಬೋರ್ಗರೆಯುವ ಅತಿ ವೀರನನ್ನೇ ಕಚ್ಚಿ ಹಾಕಬಲ್ಲ ದುರಂಧರಾಚಾರ್ಯ ದ್ರೋಣಾಚಾರ್ಯರು ಸಾಮಾನ್ಯರೇ? ಕುರುಕುಲದ ಬ್ರಹ್ಮ ಭೀಷ್ಮ ಪಿತಾಮಹ ನಿಮ್ಮವರ ಹೆಬ್ಬಲವ ಕಿತ್ತೆಸೆವ ನನ್ನ ತಮ್ಮ
ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ. ಎದುರು ನಿಂತ ಎದುರಾಳಿಗಳ ಶಿರವನ್ನ ಗಳಿಸಬಲ್ಲೆ. ಆದರೆ ಕೃಷ್ಣ, ಇಂತಹ ಮಾತುಗಳನ್ನ ಮಾತ್ರ ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡಬಲ್ಲ ಗಂಡುಗಲಿ ನಾವು ಅಗ್ರಜ. ಹಾ ಪೊಂಡ ಭೀಮನ ರಂಡವನ್ನು ಚಂಡಾಡಿ ಗೊಂಡಿಗೆಯ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧನಾಗಿರುವೆನು. ಹೋಗು, ಸಮರವೇ ಸಿದ್ಧ. ಕಡಿದು ಬಿಡುವೆನಾ ದೊರೋಳರ, ಕಡಿದು ಬಿಡುವೆನಾ ದೊರೋಳರ, ಕಡಿದು ಬಿಡುವೆನಾ ದೊರೋಳರ. ಅಗ್ರಜ ಕಡಿದು ಬಿಡುವೆನಾ ದೊರೋಳರ, ಕಡಿದು ಬಿಡುವೆನಾ ದೊರೋಳರ, ಕಡಿದು ಬಿಡುವೆನಾ ದೊರೋಳರ. ಕೃಷ್ಣ ಹಿಡಿಗೆ ಸಿಕ್ಕ ಕಳ್ಕೋಳರನ್ನ ನೆಲಸಮ ಮಾಡಲೇ ಬಿಡನು ನಾ. ಅಗ್ರಜ ಹಿಡಿಗೆ ಸಿಕ್ಕ ಕಳ್ಕೋಳರನ್ನ ನೆಲಸ ಮಾಡದೆ ಬಿಡನು ನಾ. ಹೃದಯವ ಸೀಳೆ ಚಲ್ಲುವೆ ರಕ್ತವ. ಅಗ್ರಜ ಹೃದಯವ ಸೀಳೆ ಚಲ್ಲುವೆ ರಕ್ತವ. ಸಂತಸದಿಂದಿರು ಅಗ್ರಜನೆ, ಸಂತಸದಿಂದಿರು ಅಗ್ರಜನೆ, ಅಗ್ರಜನೆ. ಕಡಿದು ಬಿಡುವೆನಾ ದೊರೋಳರ, ಕಡಿದು ಬಿಡುವೆನಾ ದೊರೋಳರ, ಕಡಿದು ಬಿಡುವೆನಾ ದೊರೋಳರ. ಅಗ್ರಜ ಕೃಷ್ಣ ಗೋಪಿಕಾ ಸ್ತ್ರೀಯರ ನಂದನವನವಲ್ಲ, ತಿನ್ನಲು ಬೆಣ್ಣೆಯೋ ಇಲ್ಲ. ಯುದ್ಧವೇ ಸಿದ್ಧ, ಯುದ್ಧವೇ ಶತಸಿದ್ಧ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಗೆಲವೋ ಕೃಷ್ಣ. ಸರಿನವ ಬಲಿಸಿದ ಬಲ ಬಲ, ಸರಿನವ ಬಲಿಸಿದ ಬಲ ಬಲ, ಸರಿನವ ಬಲಿಸಿದ ಬಲ ಬಲ.
ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆತೀರದ ಹೊರತಾಗಿ ಈ ರಾಧೆಯನಿಗೆ ಭೃಷ್ಟನ್ನ ರಚಿಸುವುದಿಲ್ಲ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನಯರ ಹಿತವನು ಬಯಸುತ್ತ, ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವಾಡಲು ಬಂದಿದೆಯೇ, ಸಂಧಿಯ ನಾಟಕವಾಡಲು ಬಂದಿದೆಯೇ, ಸಲ್ಲದು ನನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನನಗೆ ವಲ್ಲಭನೇ. ಹಠವಂತರು ನಾವು ದಿಟವನು ತಿಳಿನಿ, ಹಠವಂತರು ನಾವು ದಿಟವನು ತಿಳಿನಿ, ದುರದಳು ಪಾರ್ಥನ ಶಿರವನು ತೆಗೆಯೇ, ದುರದಳು ಪಾರ್ಥನ ಶಿರವನು ತೆಗೆಯೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ರಂಭಾಮ ರಮಣನೇ, ಸೂರ್ಯಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಅದು ಸ್ವಾಭಾವಿಕ, ಆದರೆ ನಮ್ಮಂತ ವೀರರಿಗಲ್ಲ. ಕಣ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ವೈರತ್ವದಿಂದ ಕ್ಷತ್ರಿಯ ವ್ಯೂಹವನ್ನೇ ನಾಶಪಡಿಸಲು ಯೋಚಿಸಿರುವೆಯಾ? ಇದು ನಿನ್ನ ಧರ್ಮವೇ? ಪರಮಾತ್ಮ, ಆ ಅರ್ಜುನನ ಮೇಲಿನ ಹಗೆತೀರದ ಹೊರತಾಗಿ ಈ ರಾಧೆಯನಿಗೆ ಭೃಷ್ಟನ್ನ ರಚಿಸುವುದಿಲ್ಲ. ಬಲೆ ಬಲೆ ಅಂಗಾಧಿಪ, ಯಾದವಾಗ್ರಣಿಯ ಕೃಷ್ಣ ಕಂಠ ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓ, ಮೇರೆ ಮೀರಿತು. ಈ ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆ, ಕೇಳು. ಭಾರತ ಭೂಮೀಶ ಜಯಿಸಿ ದುರಾಶ. ದುರ್ಯೋಧನ, ಕೃಷ್ಣ, ಭಾರತ ಭೂಮೀಶ ಜಯಿಸಿ ದುರಾಶ. ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜಯಿಸಿ ದುರಾಶ, ಜಯಿಸಿ ದುರಾಶ. ಸುಯೋಧನ,
ಸೃಷ್ಟಿಸಿ ನೋಡು. ನಿನ್ನಪ್ಪನ ಸಲುವಾಗಿ ಪುರಪ್ರವೇಶವನ್ನು ಧ್ವಂಸ ಮಾಡಬೇಡ. ಪಾಂಡವರು ನಿನ್ನ ಸಂಧಿಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರಿಗೆ ತಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮ್ಮತಿಸು. ವಿಪ್ರರು ಮೊಳಗಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರಿಗೆ ಅವರ ಮೇಲಿನ ಹಕ್ಕನ್ನು ಹೋಗದಿದ್ದರೆ ಹೋಗಲಿ, ಸಂಧಿಯನ್ನು ಸಮ್ಮತಿಸು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ದಾನವಿಜಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಭಿಕ್ಷೆ ಬೇಡುವೆನು ಕೌರವೇಶ್ವರ. ಭಿಕ್ಷೆ ಪ್ರದಾನ ಮಾಡು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ರಾಜಾದಿ ಸಂಪತ್ತು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಧರ್ಮದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಅವರಿಗೊಪ್ಪಿಸುವಂತ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ದುರ್ಯೋಧನ, ಚಾತ್ರ ಧರ್ಮವಿಹುದೇ ಹೇಳಿಕೊಂಡವರಲ್ಲೇ ಕೃಷ್ಣ, ಚಾತ್ರ ಧರ್ಮವಿಹುದೇ ಹೇಳಿಕೊಂಡವರಲ್ಲೇ ರೂಢಿಯೊಳಗದೆಂತ ಶ್ರೇಷ್ಠರೆನಿಪರೈ ಮೂಢತನವಿದಲ್ಲವೇ ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ? ಕೃಷ್ಣ, ಸುಯೋಧನ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ವೀರ ಧರ್ಮರುಗಳಾದ ಅವರ ಹೆಸರಿನಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವಂತಹ ಅಪಮಾನ ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಈ ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧದ ಭಯವನ್ನು ತೋರಿಸುವೆಯಾ? ಯುದ್ಧ, ಕಾಮ, ಮೋಕ್ಷ ಈ ದುರ್ಯೋಧನನ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು, ಭಯಪಡಲಾರೆ. ಸುಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಸ್ಥಿರನಾಗು. ಅಗತ್ಯವಾಗಿ ಅದನ್ನೇ ಹೊಂದುವೆ. ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದ್ಯೂತಗಳೆದುದು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಕರೆಯಿಸಿ ನೀನು ಮಾಡಿದ ಹವ್ಯಾಸ ಅಪರಾಧಗಳು ಅನಂತ. ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಕೃತ್ಯಗಳನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮಿಷ್ಠರು, ಜಯಶೀಲರು, ಆತ್ಮ ಬಂಧುಗಳಲ್ಲಿ ನೀನು ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ಹಿಂದೆ ವಾರಣ ಅವತಾರದ ಅರಗಿನ ಮನೆಯಲ್ಲಿ ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಧ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚನೆಯಲ್ಲಿ ನಿರತನಾದ ನಿನಗೆ ಶ್ರೇಯಸ್ಸು ಕೀರ್ತಿಯು ಎಂದಿಗೂ ಲಭಿಸದು. ಕೃಷ್ಣ, ಕೆಟ್ಟರೂ ಸರಿ, ಕಟ್ಟ ಕಡೆಯಲಾಗಿ ಕಾಗಟ್ಟಬೇಕೆಂದು ಪಟ್ಟಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಳಗೆ ಹಾಕಿ ನಕ್ಕಳಲ್ಲ ಪಾಂಡವರ ಸತಿ ಪಾಂಚಾಲೆ. ಅಂದೇ ತೊಟ್ಟನು ಈ ಛಲವನ್ನು. ಭೂತನಾಥನಾದ ಈ ಭೂತ ಪ್ರೇತಾಶ್ವರನೇ ಈ ಕಾಳಗಕ್ಕೆ ಕಾಲ್ಗಟ್ಟಿ ನಿಲ್ಲದೆ ಕಲಿಹಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಐಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮದನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳವರ ಹರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ.
ಬಾಣ ಪರಂಪರೆಯನ್ನು, ಭೀಮನ ಗದಾಯುದ್ಧವನ್ನು ನಿರೀಕ್ಷಿಸುವಂತೆ ಭಾರತ ಭೂಮೇಶ, ನಾನಿನ್ನು ಪಲಾಯನ ಮಾಡುವೆನು. ಎಲ್ಲಿಗೆ ಎಲ್ಲಿಗೆ ಪಲಾಯನ ಕೃಷ್ಣ? ನಿಲ್ಲು. ಭಾರತ ಭೂ ಕತಿ ಬೇಡೈಸು ಯೋಧನನೆ ತೋರಿಗ ಕತಿ ಬೇಡೈಸು ಯೋಧನನೆ ತೋರಿಗ ಅದಕ್ಕಿಂತ ಒಲರುವೆ, ಅದೇ ಮಾತ ಬಗಳುವೆ. ಅದಕ್ಕಿಂತ ಒಲರುವೆ, ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರ್ತಯ್ಯ ದೂರದೋ ಕಳೆಯದೆ ಬಿಡುವೆನೆ. ಕುಲಹೀನ ಕುಲವ ಮರ್ತಯ್ಯ ದೂರದೋ ಕಳೆಯದೆ ಬಿಡುವೆನೆ. ಕತಿ ಬೇಡೈಸು ಯೋಧನನೆ ತೋರಿಗ ಕದನದಲ್ಲಿ ನಿನ್ನ ಮದವ ಮುರಿಯುವೆ. ಕದನದಲ್ಲಿ ನಿನ್ನ ಮದವ ಮುರಿಯುವೆ. ಚದುರರಿಯರು ಮರುವೆ. ಮಂದ ಮದಿಯಂದೆ ಮೊಂದನರಿಯದೆ. ಮಂದ ಮದಿಯಂದೆ ಮೊಂದನರಿಯದೆ. ಸುಂದರವ ಪಡುವೆ ಸುಂದರವ ಪಡುವೆ. ಚೇತಾರ ನಾದೈತೆ ಈ ನಿನ್ನ ಮೋಸ. ಚೇತಾರ ನಾದೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ್ಯಾರು ಸೈರಿಸಬಲ್ಲವರ್ಯಾರು. ಪರಮ ಪುರುಷರ ನಿಮ್ಮ ಬಿರುದನು ಪದವಿಯ ಅಡಗಿಪೆ ಕೆಡುಕನೆ. ಪರಮ ಪುರುಷರ ನಿಮ್ಮ ಬಿರುದನು ಪದವಿಯ ಅಡಗಿಪೆ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿದ ಜ್ಞಾತಿಗಳ ಸೈರನೆ ಸೈರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುವಂಶ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದು ವಂಶ ಕಳಂಕ ಸ್ವರೂಪ. ಏನ್ ಓ ದುರ್ಯೋಧನ, ನಿನ್ನ ವರ್ತನೆಯ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ. ಯಾರಿಗೋ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ ಮತ್ತನ್ಯಾರಿಗೆ ಸಾರ್ವಭೌಮ ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮನ ಬಾಯಿಂದ. ನಿನ್ನನ್ನು ಉಚಿತ ರೀತಿಯಲ್ಲೇ ಬೀಳ್ಕೊಡಬೇಕೆಂದು ಸೋದರ ಮಾವನವರು ಸಲಹೆ ಇತ್ತಿರುವರು. ಓಹ್, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಬಹಳ ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ಅದ್ಭುತವಾದ ನಿಮ್ಮ ಸತ್ಕಾರಕ್ಕೆ ಅದ್ಭುತವಾದ ನಿಮ್ಮ ರಾಯಭಾರಕ್ಕೆ ಅದ್ಭುತವಾದ ನಮ್ಮ ಸತ್ಕಾರ. ಅದ್ಭುತವಾದ ಸತ್ಕಾರವನ್ನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ಸಹೋದರ ದುಶ್ಯಾಸನ, ಅಗ್ರಜ! ತೆಗೆದುಕೋ ಈ ಹಗ್ಗವನ್ನು, ಬಂಧಿಸು ಈ ಕೃಷ್ಣನನ್ನು. ಏನು? ಇಲ್ಲವೋ ಕೃಷ್ಣ, ಯಾರನ್ನು ಬಂಧಿಸುವಿರಾ? ಮಂದಮತಿಗಳಿರ? ನಿಮ್ಮನ್ನ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಸಹೋದರ ದುಶ್ಯಾಸನ, ಅಗ್ರಜ! ಬಂಧಿಸು ಈ ಕೃಷ್ಣನನ್ನು. ಎಲ್ಲವೋ ಕೃಷ್ಣ, ಮಂದಮತಿಗಳಿರ? ಯೋಗಮಾಯೆ, ಜಾಗೃತಳಾಗು. ನನ್ನನ್ನು ಬಂಧಿಸುವಿರಾ? ಈ ಹಗ್ಗದಿಂದ ಈ ಪಾಲಕ್ಷನನ್ನು ಬಂಧಿಸಲು ಸಾಧ್ಯವೇ? ವ್ಯರ್ಥ ವ್ಯರ್ಥ.